ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ನಿಮಗೆ ತುಂಬ ದಿನದಿಂದ ಅಲ್ಲ, ತುಂಬ ವರ್ಷಗಳಿಂದ ನಮ್ಗೆ ಒಂದೆರಡು ವಿಷಯಗಳನ್ನ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೆ. ಆದರೆ ಏನೋ ಮುಜುಗರ ಮತ್ತು ಹಿಂಜರಿಕೆ, ಹಾಗಾಗಿ ಇಷ್ಟು ದಿನದವರೆಗೂ ತಳ್ಕೊಂಡು ಬಂತು. ಆದರೆ ಇವತ್ತು ನಾನು ನಿಮ್ಮ ಹತ್ರ ಮುಕ್ತವಾಗಿ ಮಾತಾಡಬೇಕಂತಲೇ ಕೂತ್ಕೊಂಡಿದ್ದೀನಿ. ನಮ್ಮ ಲೈಫಲ್ಲಿ ಎಲ್ಲರಿಗೂ ಎಲ್ಲ ಸಂಬಂಧಗಳು ತುಂಬ ಮುಖ್ಯ ಆಗುತ್ತೆ. ಅಂದರೆ ಗಂಡ ಆಗಿರ್ಬೋದು, ಹೆಂಡತಿ ಆಗಿರಬಹುದು, ಅಥವಾ ತಂದೆ ತಾಯಿ ಮಕ್ಕಳು, ಸಂಬಂಧಿಕರು, ಅಣ್ಣ ತಂಗಿ, ಎಲ್ಲ ಸಂಬಂಧಗಳು ಮುಖ್ಯ ಆಗುತ್ತೆ. ಆದರೆ ಅದರಲ್ಲಿ ತಾಯಿಗಂತೂ ಯಾವ ಸಂಬಂಧನೂ ಹೋಲಿಕೆ ಮಾಡೋದಕ್ಕಾಗೋದೇ ಇಲ್ಲ. ಸೊ ನಾನಿವತ್ತು ತಾಯಿ ಬಗ್ಗೆ ಮಾತಾಡಬೇಕಂತ ಬಂದಿದ್ದೀನಿ. ನೆನ್ನೆ ಮದರ್ಸ್ ಡೇ ಆಯ್ತಲ್ವ. ನೆನ್ನೆ ಅಂದರೆ ಈ ವಿಡಿಯೋ ನಾನು ಮಾಡ್ತಿರೋದು ಸೋಮವಾರ. ಸೊ ನೆನ್ನೆ ಅಂತ ಹೇಳಿದ್ರೆ ಮದರ್ಸ್ ಡೇ ಇದ್ದರೆ ನಾನು ಭಾನುವಾರ ಮದರ್ಸ್ ಡೇ ಇತ್ತಲ್ವ. ಸೊ ಅವತ್ತೇ ಅಪ್ಲೋಡ್ ಮಾಡಬೇಕು, ಅವತ್ತೇ ಮಾತಾಡಬೇಕಂತ ಅಂದ್ಕೊಂಡೆ. ಆದರೆ ಕಾರಣಾಂತರದಿಂದ ನನಗೆ ಮಾತಾಡೋದಕ್ಕಾಗಿರಲಿಲ್ಲ. ಹಾಗೂ ನಾನು ಸಮಯ ಮಾಡಿಕೊಂಡು ಲೈವ್ ಬಂದೆ. ಎಲ್ಲರ ತಾಯಿ ಹೆಸರನ್ನು ಕೇಳ್ಕೊಳ್ಳೋಣ, ಎಲ್ಲರಿಗೂ ವಿಶ್ ಮಾಡೋಣ, ಮತ್ತು ತಾಯಿ ಸ್ಥಾನದಲ್ಲಿ ನಿಮಗೆ ಮತ್ತೆ ತಾಯಿ ಬಿಟ್ಟರೆ ಬೇರೆ ಯಾರಿದ್ದಾರೆ ಅಂತ ಕೇಳೋಣ, ಅವ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಆದರೆ ಜಾಸ್ತಿ ಯಾರೂ ಲೈವ್ ಜಾಯಿನ್ ಆಗಲಿಲ್ಲ, ಅದು ಬೇಜಾರಾಯಿತು. ನಾನು ಯಾವಾಗಲೂ ಮುಂಚಿತವಾಗಿ ಹೇಳಿ ಬಂದರೆ ಎಲ್ಲರೂ ಜಾಯಿನ್ ಆಗ್ತಾರೆ. ಬಟ್ ನನಗೆ ಯಾವಾಗ ಲೈವ್ ಬರ್ತೀನಿ ಅಂತ ಕ್ಲಾರಿಟಿ ಇರೋದಿಲ್ಲ. ನನಗೆ ಯಾವಾಗ ಸಮಯ ಆಗುತ್ತೋ ಆವಾಗ, ಸಮಯ ಅನ್ನೋದಕ್ಕಿಂತ ಯಾವಾಗ ಸನ್ನಿವೇಶ ಸಿಗುತ್ತೋ ಆವಾಗ ನಾನು ಲೈವ್ ಬರೋದು. ಹಾಗಾಗಿ ಮುಂಚಿತವಾಗಿ ಹೇಳೋದಕ್ಕಾಗ್ತಿಲ್ಲ. ನೋಡೋಣ, ಆದಷ್ಟು ಭಾನುವಾರಗಳಲ್ಲಿ 4 ಗಂಟೆ ಟೈಮ್ನಲ್ಲಿ ಬರಬೇಕು ಲೈವ್ಗೆ ಅಂದ್ಕೊಂಡಿದ್ದೀನಿ. ಇವಾಗ ಹೇಳ್ತಿದ್ದೀನಿ, ನಾನು ಭಾನುವಾರ 4 ಗಂಟೆಗೆ ಲೈವ್ ಬರ್ತೀನಿ. ಪ್ರತಿ ಭಾನುವಾರ ಯಾವುದಾದ್ರೂ ವಿಷಯ ಇಟ್ಕೊಂಡು ಬರ್ತೀನಿ. ನೀವು ಕೂಡ ಆ ವಿಷಯದ ಬಗ್ಗೆ ಮಾತಾಡಿ. ಇವತ್ತು ನಾನು ತಾಯಿ ಬಗ್ಗೆ ಹೇಳಬೇಕಂತಲೇ ಬಂದಿದ್ದೀನಿ. ಈ ವಿಚಾರಗಳನ್ನ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸುಮಾರು ವರ್ಷದಿಂದ ಹೇಳಬೇಕಂತ ಅಂದ್ಕೊಂಡಿದ್ದೆ. ಹೇಳೋದಕ್ಕೆ ಸಮಯ ಸಿಕ್ಕಿರಲಿಲ್ಲ ಅನ್ನೋದಕ್ಕಿಂತ ಸನ್ನಿವೇಶ ಕೂಡ ಬಂದಿರಲಿಲ್ಲ. ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಮ್ಮಂದ್ರಿಗಿಂತ ಅಪ್ಪಂದ್ರು ತುಂಬಾ ಇಷ್ಟ ಇರುತ್ತೆ. ಯಾಕಂತ ಹೇಳಿದ್ರೆ ಅಮ್ಮಂದರು ಯಾವಾಗಲೂ ಮನೇಲಿರೋದ್ರಿಂದ ಆ ಕೆಲಸ ಕಲ್ತ್ಕೋ, ಈ ಕೆಲಸ ಕಲ್ತ್ಕೋ, ನನಗೆ ಸಹಾಯ ಮಾಡ್ಬಾ, ಆ ಕೆಲಸ ಮಾಡ್ಬಾ, ಈ ಕೆಲಸ ಮಾಡ್ಬಾ, ಅಥವಾ ಹಾಗಿರು ಹೀಗಿರು ಅಂತ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹೇಳೋದು ತಂದೆಗಿಂತ ತಾಯಿ ಅಂದರೆ ಜಾಸ್ತಿ. ಅವಾಗ ಏನು ಅನ್ನಿಸ್ತಿರುತ್ತೆ ಹೆಣ್ಮಕ್ಳಿಗೆ, ಅಯ್ಯೋ ನಮ್ಮಮ್ಮ ಹಿಂಸೆ ಅಮ್ಮ ಪ್ರೀತಿಯಿಂದ ಅವ್ಳಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು ಸಹ ಆ ಸಮಯದಲ್ಲಿ ಹೆಣ್ಮಕ್ಳಿಗೆ ನಮ್ಮಮ್ಮ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ನನಗೆ ಅದು ಮಾಡು ಇದು ಮಾಡು ಅಂತ ಹೇಳ್ತಿರ್ತಾರೆ ಅಂತ ಅನಿಸ್ತಿರುತ್ತೆ. ಆದರೆ ತಂದೆ ಯಾವಾಗಲೂ ಹೆಣ್ಮಕ್ಳು ಪರವಾಗಿರೋದ್ರಿಂದ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ತಂದೆನೇ ಇಷ್ಟ ಇರುತ್ತೆ. ಆದರೆ ಗಂಡ್ಮಕ್ಳು ವಿಚಾರದಲ್ಲಿ ಇದು ಉಲ್ಟಾ ಆಗಿರುತ್ತೆ. ಹಾಗಿರು ಹೀಗಿರು ಅಂತ ಗಂಡ್ಮಕ್ಳಿಗೆ ಸಾಮಾನ್ಯವಾಗಿ ತಂದೆನೇ ಹೇಳ್ತಿರ್ತಾರೆ. ಆದರೆ ತಾಯಿ ಗಂಡ್ಮಕ್ಳು ಪರವಾಗಿ ಯಾವಾಗಲೂ ನಿಂತಿರ್ತಾರೆ. ಹಾಗಾಗಿ ಗಂಡ್ಮಕ್ಳಿಗೆ ಯಾವಾಗಲೂ ತಂದೆಗಿಂತ ತಾಯಿ ಅಂದರೆ ತುಂಬ ಇಷ್ಟ ಇರುತ್ತೆ. ಆದರೆ ಮದುವೆ ಆದಮೇಲೆ ಇದು ಉಲ್ಟಾ ಆಗ್ತಾ ಹೋಗುತ್ತೆ. ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ತಾಯಿ ತುಂಬ ಇಷ್ಟ ಆಗ್ತಾ ಹೋಗ್ತಾಳೆ. ಗಂಡ್ಮಕ್ಳಿಗೆ ತಾಯಿ ಮದುವೆ ಆಗೋವರೆಗೂ ತುಂಬ ಇಷ್ಟ ಇರ್ತಾಳೆ. ಕೆಲವು ಗಂಡ್ಮಕ್ಳಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಈಗಲೂ ಕೆಲವು ಗಂಡ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ತಾಯಿನ ಇಷ್ಟಪಡ್ತಾರಿಲ್ಲ ಅಂತಲ್ಲ. ನಾನಿಲ್ಲಿ ಎಲ್ಲ ಗಂಡ್ಮಕ್ಳು ಅಂತ ಹೇಳ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಗಂಡ್ಮಕ್ಳಿಗೂ ತಾಯಿ ಅಂದರೆ ಇಷ್ಟ ಇದ್ದೇ ಇರುತ್ತೆ. ಆದರೆ ಮದುವೆ ಆದಮೇಲೆ ಕೆಲವು ಗಂಡ್ಮಕ್ಳು ಹೆಂಡತಿ ಬಂದಮೇಲೆ ತಾಯಿನ ದೂರ ಹಾಕ್ತಾರೆ. ತಾಯಿ ಮೇಲಿರೋ ಪ್ರೀತಿ ಕಡಿಮೆ ಆಗುತ್ತೆ. ಆದರೆ ಹೆಣ್ಮಕ್ಳಿಗೆ ಹಾಗಲ್ಲ. ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ತಾಯಿ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಯಾಕೆ ಅನ್ನೋದನ್ನು ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನನಗೂ ಕೂಡ ಮದುವೆ ಆಗೋವರೆಗೂ ನಮ್ಮ ಅಮ್ಮನಿಗಿಂತ ಅಪ್ಪನ ಮೇಲೆ ಜಾಸ್ತಿ ಪ್ರೀತಿ ಇದ್ದಿತ್ತು. ಆಲ್ಮೋಸ್ಟ್ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಹಾಗೆ, ಅಮ್ಮಂದ್ರಿಗಿಂತ ಅಪ್ಪಂದ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ನನಗೂ ಕೂಡ ಹಾಗೆ ಇತ್ತು. ಆದರೆ ಮದುವೆ ಆಗಿ ನಾನು ಕೂಡ ತಾಯಿ ಆದಾಗ ನನ್ನ ತಾಯಿ ಬೆಲೆ ಗೊತ್ತಾಗಿದ್ದು, ನನ್ನ ತಾಯಿ ದೇವರು ಅಂತ ಅನಿಸಿದ್ದು. ಆ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಲೇ ನಾನಿಲ್ಲಿ ಕೂತಿದ್ದೀನಿ. ಕೆಲವೊಂದು ಮಾತುಗಳನ್ನ ಹೇಗೆ ಹೇಳಬೇಕು, ಕೆಲವೊಂದು ಪದಗಳನ್ನ ಹೇಗೆ ಹೇಳಬೇಕಂತ ಗೊತ್ತಿಲ್ಲ. ಆದರೂ ಅದಕ್ಕೆಲ್ಲ ಪ್ರಿಪೇರಾಗಿ ಬಂದಿದ್ದೀನಿ. ನಾನು ಬರೆದಿಟ್ಕೊಂಡಿದ್ದೆ. ಏನಾದರೂ ಮರೆತರೆ ಅಥವಾ ಏನಾದರೂ ನೆನಪಿಗೆ ಬರ್ದಿದ್ರೆ ಅಂತ ನಾನು ಬರೆದಿಟ್ಕೊಂಡಿದ್ದೀನಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಒಂದು ಸಲ ನೋಡ್ಕೊತೀನಿ. ತಾಯಿ ಬಗ್ಗೆ ಹೇಳ್ತಾ ಹೋದರೆ ಎಷ್ಟು ಸಮಯ ಕೊಟ್ಟರೂ ಸಾಕಾಗೋದಿಲ್ಲ. ಎಷ್ಟು ಬೇಕಾದರೂ ಹೇಳಬಹುದು. ಅಷ್ಟು ತ್ಯಾಗಮಯ್ಯ ಅವಳ ಬಗ್ಗೆ ಹೇಳ್ತಿದ್ರೆ ಸಮಯ ಸಾಕಾಗೋದೇ ಇಲ್ಲ ಅನ್ನುವಷ್ಟು ಇರುತ್ತೆ. ಆದರೆ ನಾನು ನನ್ನ ಲೈಫಲ್ಲಿ ಅದು ಒಂದೆರಡು ಅನುಭವಗಳನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು.
ನಾನು ನಿಮಗೆ ನಮ್ಮ ತವರು ಮನೆ ಪರಿಚಯ ಅಂತ ನಮ್ಮ ಅಮ್ಮನ ಮನೆ ತೋರಿಸಿದ್ದೀನಿ. ಡ್ಯೂಪ್ಲೆಕ್ಸ್ ಮನೆ ಇದೆ ಇವಾಗ 2 ಇಯರು. ಆದರೆ ನಮಗೆ ನಾನು ಮದುವೆ ಆದಾಗ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಅಮ್ಮನ ಮನೆ ಇದ್ದಿದ್ದು ತುಂಬಾ ಚಿಕ್ಕ ಮನೆ, ಒಂದು ಪುಟಾಣಿ ಮನೆ, ಒಂದು ಪುಟ್ಟ ಅಡುಗೆ ಮನೆ ಇತ್ತು, ಒಂದು ಚಿಕ್ಕ ರೂಮ್ ಇತ್ತು. ರೂಮು ಕೂಡ ತುಂಬ ಚಿಕ್ಕದಾಗೇ ಇತ್ತು, ಅಡುಗೆ ಮನೆ ಕೂಡ ತುಂಬ ಚಿಕ್ಕದಾಗೇ ಇತ್ತು, ಹಜಾರ ಕೂಡ ತುಂಬ ಪುಟ್ಟದಾಗಿತ್ತು, ಅದ್ರ ಜೊತೆಗೆ ಒಂದು ಬಚ್ಚಲು ಮನೆ ಅಷ್ಟೇ ಇದ್ದಿದ್ದು. ಸುಮಾರಾಗಿ ಕೊಟ್ಟಿಗೆನೇ ಹೇಳಬೇಕಂತ ಅಂದರೆ ಹಜಾರಕ್ಕಿಂತ ಕೊಟ್ಟಿಗೆನೇ ಸ್ವಲ್ಪ ದೊಡ್ಡದಾಗಿತ್ತು ಅಂತ ಹೇಳಬಹುದು. ಅವಾಗ ಹಸುವನ್ನು ಸಾಕ್ತಿದ್ರು, 1-2 ಕುರಿಯನ್ನು ಸಾಕ್ತಿದ್ರು. ನಾವು ಚಿಕ್ಕವರಾಗಿದ್ದಾಗ ನಮ್ಮಮ್ಮ ಕೂಲಿ ಕೂಡ ಹೋಗಿದ್ದಾರೆ, ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಚಿಕ್ಕವರಾಗಿದ್ದಾಗ ನಮ್ಮಮ್ಮ ಕೂಲಿ ಕೂಡ ಹೋಗಿದ್ದಾರೆ. ನಮ್ಮ ಪರಿಸ್ಥಿತಿ ಹಾಗಿತ್ತು ಆವಾಗ. ಇವಾಗ ಫುಲ್ ಬದಲಾಗಿದೆ. ನಾನು ಹಿಂದಿಂದನ್ನು ನಿಮಗೆ ಹೇಳಬೇಕಂತಲೇ ಇವತ್ತು ಕೂತಿರೋದು. ಸೊ ಆ ಟೈಮ್ನಲ್ಲಿ ನಮ್ಮನ್ನ ಮದುವೆ ಮಾಡಿದಾಗ ನಾವು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದಾಗ ಅವ್ರ ಅಮ್ಮಂದರು ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಪ್ರತಿಯೊಂದನ್ನು ಮಾಡೋದು ಸಾಮಾನ್ಯ. ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಎಲ್ಲವನ್ನು ಮಾಡಿ ಬಡಿಸ್ತಾರೆ. ಅಮ್ಮಂಗೆ ಏನೇನು ವಿಶೇಷವಾಗಿ ಬರುತ್ತೆ ಅದೆಲ್ಲವನ್ನು ಮಾಡಿ ಬಡಿಸ್ತಾರೆ. ನನ್ನ ಕೂಡ ಹಾಗೆ ಮಾಡಿದ್ರು. ಆದರೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಷಯ ಏನಂತ ಹೇಳಿದ್ರೆ, ಆ ಟೈಮ್ನಲ್ಲಿ ನಮ್ಮ ಮನೇಲಿ ಶೌಚಾಲಯ ಇರಲಿಲ್ಲ. ನಾನು ನಿಮ್ಗೆ ಏನೇನಿತ್ತು ಅಂತ ಹೇಳಿದೆ, ಶೌಚಾಲಯ ಹೇಳಲಿಲ್ಲ ಅಲ್ವಾ? ಸೊ ನಮ್ಮ ಮನೇಲಿ ಶೌಚಾಲಯ ಇರಲಿಲ್ಲ. ನಮ್ಮ ಮನೇಲಿ ಮಾತ್ರ ಅಲ್ಲ, ಹಳ್ಳಿಗಳಲ್ಲಿ, ನಮ್ಮೂರಿನಲ್ಲಿ ನಾನು ಹೇಳ್ತೀನಿ, ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರಲಿಲ್ಲ. ನಾನು ಹೇಳ್ತಿರೋದು 17 ವರ್ಷಗಳ ಹಿಂದೆ. ನಮ್ಮೂರಿನಲ್ಲೂ ಸಹ 3/4 ಭಾಗ ಮನೆಯಲ್ಲಿ ಶೌಚಾಲಯ ಇರಲಿಲ್ಲ. ಯಾರು ಸ್ವಲ್ಪ ರಿಚ್ ಆಗಿರ್ತಾರೋ ಅವ್ರಗಳ ಮನೇಲಿ ಮಾತ್ರ ಶೌಚಾಲಯ ಇದ್ದಿತ್ತು. ಸೊ ಆ ಟೈಮಲ್ಲಿ ನಮಗೆ ಈಗ ಬಾಣಂತಿನ ಕರ್ಕೊಂಡು ಬಂದರು. ಮಗು ಡೆಲಿವರಿ ಆಯಿತು ನನಗೆ. ನಾನು ಮತ್ತು ನನ್ನ ಮಗು ಬಂದ್ವಿ ಮನೆಗೆ. ಆಸ್ಪತ್ರೆಯಲ್ಲಿ ಒಂದು 3 ದಿನ ಇದ್ವಿ ಅನಿಸುತ್ತೆ. 4ನೇ ದಿನಕ್ಕೆ ನಾವು ಶೌಚ ಮಾಡೋದಕ್ಕೆ ಹೊಲಕ್ಕೆ ಹೋಗಬೇಕಿತ್ತು. ಹೊಲ ಅಂತ ಹೇಳಿದ್ರೆ ನಮ್ಮ ಹೊಲ ಅಲ್ಲ, ಅಕ್ಕಪಕ್ಕ ಯಾರು ಹೊಲ ಇರುತ್ತೋ ಹತ್ತಿರದಲ್ಲಿ ಅವ್ರ ಹೊಲಕ್ಕೆ ಹೋಗಬೇಕಿತ್ತು. ಡೆಲಿವರಿ ಆ ಟೈಮ್ನಲ್ಲಿ ನಮಗೆ ಬ್ಲೀಡಿಂಗ್ ಆಗ್ತಿರುತ್ತೆ, ಮತ್ತು ಫ್ಯೂಚರ್ ಮಾಡಿರ್ತಾರೆ. ದೇವ್ರಿಗೆ ಹೇಳ್ಕೊಬೇಕಂದ್ರೆ ಆ ಟೈಮ್ನಲ್ಲಿ ಜಾಸ್ತಿ ಸಿಸೇರಿಯನ್ ಆಗ್ತಿರಲಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ನಾರ್ಮಲ್ ಡೆಲಿವರಿನೇ ಆಗ್ತಿದ್ದಿತ್ತು. ಈಗ ಎಲ್ಲರಿಗೂ ಆಲ್ಮೋಸ್ಟ್ ಸಿಸೇರಿಯನ್ನೇ ಆಗುತ್ತೆ, ಕೆಲವ್ರಿಗೆ ಮಾತ್ರ ನಾರ್ಮಲ್ ಡೆಲಿವರಿ ಆಗುತ್ತೆ. ಅದೇ ದೇವರು ಅನುಗ್ರಹನೋ ಏನೋ, ಪಾಪ ಎಲ್ಲ ಹೆಣ್ಮಕ್ಳಿಗೂ ನಾರ್ಮಲ್ ಡೆಲಿವರಿ ಆಗ್ತಿತ್ತು. ನಾರ್ಮಲ್ ಡೆಲಿವರಿ ಆದರೂ ಸಹ ಫ್ಯೂಚರ್ ಅಂತ ಮಾಡ್ತಿದ್ರು. ಅದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಅದು ಕೂಡ ತುಂಬ ನೋವಾಗ್ತಿತ್ತು, ತುಂಬ ಹಿಂಸೆ ಅನ್ನಿಸ್ತಿತ್ತು ಅದು ಕೂಡ. ಸೊ 3 ದಿನಕ್ಕೆ ನಾವು ಮನೆಗೆ ಬಂದಿದ್ದೀವಿ. ನನಗೆ ಶೌಚಕ್ಕೆ ಹೋಗಬೇಕು, ನಮ್ಮಮ್ಮ ಹೊಲಕ್ಕೆ ಕರ್ಕೊಂಡು ಹೋಗಬೇಕು. ಆದರೆ ಮಗು ಹತ್ರ ಯಾರಾದರೂ ಇರಬೇಕು. ಯಾರೋ ಅಕ್ಕಪಕ್ಕದ ಮನೆಯವ್ರನ್ನ ಒಂದಿನ ಕರ್ಕೊಂಡು ಬಂದು ಇಡೀ ಮಗು ಹತ್ರ ನಾವು ಹೋಗಿ ಬರ್ತೀವಂತ ಅನ್ಬಹುದು. ಆದರೆ ಪದೇ ಪದೇ ಹಾಗೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ? ಸೊ ಊರಿಂದ ಅಜ್ಜಿಯನ್ನು ಕರೆಸಿದ್ರು, ನಮ್ಮ ಅಜ್ಜಿಯನ್ನು ಕರೆಸಿ ಮಗು ನೋಡ್ಕೊಳಕ್ಕೆ ಅವ್ರನ್ನ ಬಿಟ್ಟು ನಮ್ಮಮ್ಮ ನನ್ನನ್ನು ಕರ್ಕೊಂಡು ಹೋಗಿ ಹೊಲದ ಕಡೆ ಹೋಗೋರು. ಹಾಗೆ ಹೇಗಿತ್ತು ಸಿಚುವೇಶನ್ ಅಂತ ಹೇಳಿದ್ರೆ, ನಮಗೆ ಯಾವಾಗ ಹೋಗ್ಬೇಕನ್ಸುತ್ತೆ ಆವಾಗ ಹೋಗ್ತಿದ್ದಲ್ಲ. ಯಾಕಂದರೆ ಹೊಲ್ದವ್ರು ಇಲ್ವಾ, ಆ ಹೊಲ್ದವ್ರು ಅಲ್ಲಿದ್ದಾರಾ ಇಲ್ವಾ ಅಂತ ನೋಡ್ಕೊಂಡು ಹೋಗಬೇಕಿತ್ತು. ಸೊ ನಾವು ಮಾತ್ರ ಅಲ್ಲ, ತುಂಬ ಜನ ಹೋಗ್ತಿದ್ರು. ಎಲ್ಲ ಹೋಗಿ ಬಂದಮೇಲೆ ಆ ಹೊಲ್ದವ್ರು ಬಂದಾಗ ಬಾಯಿಗೆ ಬಂದಂಗೆ ಬೈತಿದ್ರು. ಏನೇನು ಬರುತ್ತೋ ಬಾಯಿಗೆ ಅಷ್ಟು ಕೆಟ್ಟದಾಗಿ ಬೈತಿದ್ರು. ಆದರೆ ನಮ್ಗೆ ವಿಧಿ ಇಲ್ಲ, ಹೋಗಲೇಬೇಕು. ಅವ್ರು ಬೈದಾಗ ಇನ್ನೊಂದು ಪಕ್ಕ ಸ್ವಲ್ಪ ದೂರ ಇರೋ ಹೊಲಕ್ಕೆ ಹೋಗ್ತಿದ್ವಿ. ಅದಾದಮೇಲೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ಅವ್ರ ಹೊಲಕ್ಕೆ ಹೋಗ್ತಿದ್ವಿ. ಅವ್ರಿದ್ದಾರಾ ಇಲ್ವಾ ಅಂತ ನೋಡ್ಕೊಂಡು ಹೋಗಬೇಕಿತ್ತು. ಅವರು ಬೈದಾಗ ಬಾಯಿಗೆ ಬಂದಂಗೆ ಬೈದರು. ನಮ್ಮದು ಮನೆ ಪಕ್ಕನೇ ಇದ್ದಿದ್ದರಿಂದ, ಹೊಲದ ಪಕ್ಕನೇ ಇದ್ದಿದ್ದರಿಂದ ಅವ್ರ ಹೊಲದ ಹತ್ರ ನಿಂತ್ಕೊಂಡು ಬೈಯೋರು. ಆ ಕೆಟ್ಟ ಪದ ಕೇಳು ಕೂಡ ನಾವು ಮತ್ತೆ ಅದೇ ಜಾಗಕ್ಕೆ ಹೋಗ್ತಿದ್ವಿ, ಯಾಕಂದರೆ ವಿಧಿ ಇಲ್ಲ. ಅದಾದಮೇಲೆ ನಾವು ಅಲ್ಲಿ ಶೌಚಕ್ಕೆ ಹೋಗುವಾಗ ಅಕಸ್ಮಾತ್ ಗಂಡಸರೇನಾದರೂ ಅಲ್ಲಿ ಆ ದಾರಿಯಲ್ಲಿ ಹೋದರೆ ಎದ್ದು ನಿಲ್ಲಬೇಕಿತ್ತು. ಎದ್ದು ಅವ್ರ ಮುಂದೆ ಸುಮ್ಮನೆ ತಲೆ ಬಕ್ಕೊಂಡು ನಿಂತ್ಕೊತಿದ್ವಿ ಅಷ್ಟೇ, ಇನ್ನೇನೂ ಇಲ್ಲ. ಅವರು ಹೋಗುವಾಗ ಸುಮ್ಮನೆ ನಿಂತ್ಕೊತಿದ್ವಿ. ಅದು ನನ್ನ ಅನುಭವ ಅಲ್ಲ, ಎಷ್ಟೋ ಹೆಣ್ಮಕ್ಳು ಈ ಅನುಭವ ಆಗಿರುತ್ತೆ. ಆದರೆ ಯಾರೂ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಾನು ಏನಕ್ಕೆ ವಿಚಾರ ಹೇಳ್ತೀನಿ ಅಂತ ಮುಂದೆ ಹೇಳ್ತೀನಿ. ಇವಾಗ ಅದನ್ನೆಲ್ಲ ನೆನ್ಪು ಮಾಡಿಕೊಂಡ್ರೆ ನಿಜ ಅಸಹ್ಯ ಅನಿಸುತ್ತೆ. ನಾವಾಗೆಲ್ಲ ಇದ್ವಾ, ಹಾಗೆಲ್ಲ ಹೋಗ್ತಿದ್ವಾ, ಹಾಗೆಲ್ಲ ಬೈಸ್ಕೊತಿದ್ವಾ, ಅವರು ಗಂಡಸ್ರನ್ನ ಮುಂದೆ ಹೋದರೂ ನಾವು ನಿಂತ್ಕೊತಿದ್ವಾ ಅಂತ ನೆನ್ಪು ಮಾಡಿಕೊಂಡಾಗ ನಿಜ ಮನಸ್ಸಿಗೆ ನೋವಾಗುತ್ತೆ. ಒಂಥರ ಆ ಟೈಮಲ್ಲಿ ಅದೇನು ಅನ್ನಿಸ್ತಿದ್ರು ಸಹ ನಾವು ಏನೂ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ, ಯಾಕಂದರೆ ವಿಧಿ ಇಲ್ಲ, ನಾವು ಅದೇ ಜಾಗಕ್ಕೆ ಹೋಗಬೇಕಿತ್ತು. ಅದಾದಮೇಲೆ ಹೇಳಬೇಕಂದ್ರೆ ನಮ್ಮ ಮದುವೆ ಆಗಿ ಎಷ್ಟೋ ವರ್ಷಗಳವರೆಗೆ ನಮ್ಮ ಅಮ್ಮನ ಮೇಲೆ ಶೌಚಾಲಯ ಇರಲೇ ಇಲ್ಲ. ಹೊಸಮನೆ ಮಾಡಿದ ಮೇಲೇ ಶೌಚಾಲಯ ಮಾಡಿದ್ದು. ಸೊ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಈಗ ಬೆಳಗ್ಗೆ ಟೈಮ್ ಆದರೆ ಈ ರೀತಿ ಆಗ್ತಿತ್ತು.
ಮಗು ಹತ್ರ ಅಕಸ್ಮಾತ್ ಅಜ್ಜಿ ಊರಿಗೆ ಹೋದಾಗ ಮಗು ಒಂದೇ ಮಲಗಿದೆ ಅಂತ ಮಗು ಕಾಲ್ದಸಿಗೆ ಒಂದು ಬರ್ಲು ಒಂದು ಪೊರ್ಕೆನ ಆಯಿತಾ, ಬರ್ಲು ಅಂತ ಹೇಳ್ತೀವಿ, ಒಂದು ಪೊರ್ಕೆನ ಹಾಕಿ ನಾವು ಹೊಲದ ಕಡೆ ಹೋಗ್ತಿದ್ದಿದ್ದು. ನಾವು ಬರೋವರೆಗೂ ಮಗು ಹತ್ರ ಪೊರ್ಕೆ ಇರುತ್ತೆ ಅಂತ. ಹೋದರೂ ಸಹ ನಮ್ಗೆ ನೆಮ್ಮದಿ ಇಲ್ಲ. ಒಂದೊಂದ್ಸಲಿ ಎಷ್ಟೋ ಸಲ ಅರ್ಧಕ್ಕೆ ಎದ್ದು ಬಂದಿದ್ದಿದೆ, ಮಗು ಅಳ್ತಿರ್ತೇನೋ, ಮಗು ಎದ್ಬಿಟ್ಟಿದೆಯೇನೋ ಅಂದ್ಕೊಂಡು ಅರ್ಧಕ್ಕೆ ಎದ್ದು ಬಂದಿದ್ದಿದೆ. ಸೊ ಹಂಗೆಲ್ಲ ಆಗ್ತಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಈ ರೀತಿ ಆದರೆ ಮಧ್ಯರಾತ್ರಿ ಏನು ಮಾಡೋದಲ್ವಾ. ನಮ್ಮಮ್ಮನ ಅದಕ್ಕೆ ನಾನು ನಿಮಗೆ ಅಮ್ಮನ ಬಗ್ಗೆ ಹೇಳಬೇಕು. ಅವಳು ದೇವರು ಅಂತ ಅನಿಸಿದ್ದು ನನಗೆ ಯಾವಾಗ ಅಂದರೆ ನನ್ನ ಬಾಣಂತಿ ಆಗಿರುವಾಗ. ಏನಾಯಿತು, ಮಧ್ಯರಾತ್ರಿಯಲ್ಲಿ ಸಾಮಾನ್ಯವಾಗಿ ಒಂದು 12 ಗಂಟೆ 1 ಗಂಟೆ ಆ ರೀತಿ ಆದರೆ ನಮ್ಮದು ಹಸಿ ಮೈ ಬಾಣಂತಿ ಆಗಿರ್ತೀವಿ. ಸೊ ಅಷ್ಟು ರಾತ್ರಿ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ನಮ್ಮಲ್ಲಿ ಅವಾಗ ಸೋಲಾರ್ ಎಲ್ಲ ಇರಲಿಲ್ಲ, ನೀರೊಲೆ ಅಂಡೆ ಇತ್ತಲ್ವ. ಸೊ ಅವಾಗೆಲ್ಲ ಕುಕ್ಕೆ ಅಂತ ಇರೋದು, ಮರದಲ್ಲಿ ಬಿದಿರಲ್ಲಿ ಎಣ್ದು ಕುಕ್ಕೆ ಅಂತ ಮಾಡೋರು, ಕಸ ಎತ್ತ ಹೊರಗಡೆ ಹಾಕೋಕ್ಕೆ ಅಂತ ಇರೋದು. ನಮ್ಮಮ್ಮ ಏನು ಹೇಳೋರು, ಮಧ್ಯರಾತ್ರಿಲಿ ಅರ್ಜೆಂಟ್ ಆದಾಗ ಅಂದರೆ ಮಧ್ಯರಾತ್ರಿ ಶೌಚಕ್ಕೆ ಹೋಗ್ಬೇಕಂತ ಅನ್ನಿಸ್ದಾಗ ಏನು ಮಾಡೋರು, ಒಂದು ಕುಕ್ಕೆಗೆ ಬೂದಿ ಇರೋದಲ್ವ, ನೀರೊಲೆ ಬೂದಿ, ಆ ಬೂದಿ ಎಲ್ಲ ತುಂಬಿ ನೀನು ಇದರಲ್ಲಿ ಹೋಗು, ನಾನು ಬೆಳಿಗ್ಗೆಗೆ ತೊಗೊಂಡು ಹೋಗಿ ತಿಪ್ಪೆಗೆ ಹಾಕ್ತೀನಿ ಅಂತ ಹೇಳೋರು. ನಮಗೆ ವಿಧಿ ಇಲ್ಲ, ಆ ಸಮಯದಲ್ಲಿ ವಿಧಿ ಇಲ್ಲ, ಏನೂ ಮಾಡೋದಕ್ಕಾಗಲ್ಲ. ಸೊ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಕೊಡೋರು, ಈ ಕವರಲ್ಲಿ ಹೋಗು, ನಾನು ಬೆಳಿಗ್ಗೆ ತೊಗೊಂಡೋಗಿ ತಿಪ್ಪೆಗೆ ಹಾಕ್ತೀನಿ ಅಂತ ಹೇಳೋರು. ನಾನು ಮಾತ್ರ ಅಲ್ಲ, ಈ ಅನುಭವ ಎಷ್ಟೋ ಹೆಣ್ಮಕ್ಳಿಗೆ, ಹಳ್ಳಿಲಿರೋ ಎಷ್ಟೋ ಹೆಣ್ಮಕ್ಳಿಗೆ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ಆಗಿದ್ದರೆ ನಾನು ಹೇಳ್ತಿದ್ದೀನಲ್ವ ಮುಕ್ತವಾಗಿ, ನೀವು ಕೂಡ ಕಮೆಂಟ್ ಮಾಡಬಹುದು. ಆವಾಗ ನಾವು ನಿಜ ಕವರ್ ಇಟ್ಟು ಮತ್ತು ಬೂದಿ ಒಳಗೆಲ್ಲ ಹೋಗಿದ್ದುಂಟು. ನಮ್ಮಮ್ಮ ಅಸಹ್ಯ ಪಟ್ಕೊಳ್ದೆ, ನಾವು ಅಷ್ಟು ದೊಡ್ಡ ಮಕ್ಕಳಾಗಿದ್ರು, ನಮಗೆ ಮಗು ಆಗಿದ್ರು, ಅಸಹ್ಯ ಮಾಡ್ಕೊಳ್ದೆ ಬೆಳಗ್ಗೆ ಹೊತ್ತಿಗೆ ಅದ್ರ ಮೇಲೆ ಇನ್ನು ಸ್ವಲ್ಪ ಬೂದಿ ಹಾಕ್ಕೊಂಡು ತೊಗೊಂಡೋಗಿ ತಿಪ್ಪೆಗೆ ಹಾಕಿ ಬಂದಿದ್ದಾರೆ ಅಲ್ವಾ. ತಾಯಿ ಇರಬೇಕು ಅನ್ನೋದಕ್ಕೆ. ಗಂಡು ಮಕ್ಕಳು ಒಂದು ಪಕ್ಷ ತಾಯಿ ಇಲ್ಲದೇ ಇದ್ದರೂ ನಡೆಯುತ್ತೆ, ಅಲ್ಲ ತಾಯಿ ಇರಬೇಕು, ಅಕಸ್ಮಾತ್ ತಾಯಿ ಇಲ್ಲದಿದ್ರೂ ನಡೆಯುತ್ತೆ. ಆದರೆ ಹೆಣ್ಮಕ್ಳಿಗೆ ತಾಯಿ ಇರಲೇಬೇಕು ಅನ್ನೋದಕ್ಕೆ ನಾನಿವತ್ತು ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಮಗೆ ಡೆಲಿವರಿ ಆಗಿ ಮನೆಗೆ ಕರ್ಕೊಂಡು ಬಂದಮೇಲೆ ಮಿನಿಮಮ್ ಅಂದರೂ ಒಂದು 15 ಡೇಸ್ವರೆಗೂ ಬ್ಲೀಡಿಂಗ್ ಆಗ್ತಿರುತ್ತೆ. ಸೊ ನಮ್ಗೆ ಅವಾಗ ಹೇಗಂದರೆ, ಇವಾಗೆಲ್ಲ ನಾವು ಅಪ್ಡೇಟ್ ಆಗಿದ್ದೀವಿ, ಇವಾಗ ಫುಲ್ ಬದಲಾಗಿದ್ದೀವಿ ಬಿಡಿ. ಬಟ್ ಅವಾಗ ಏನಂತ ಹೇಳಿದ್ರೆ, ನಮ್ಮಮ್ಮ ಪ್ಯಾಡ್ಸ್ಗೆಲ್ಲ ತಡೆಯೋದಿಲ್ಲ, ಪ್ಯಾಡ್ ಹಾಕ್ಕೊಂಡ್ರೆ ತಡೆಯೋದಿಲ್ಲ ಅಂತ ಹೇಳಿ ಕಾಟನ್ ಬಟ್ಟೆಗಳನ್ನ ಕೊಡ್ತಿದ್ರು. ಸೊ ಅವಾಗ ನಾನು ನಿಮ್ಗೆ ಮೊದಲೇ ಹೇಳಿದೆ, ನಮ್ಗೆ ಸೀಚರ್ ಆಗಿರುತ್ತೆ, ನಮಗೇನು ಮಾಡೋದಕ್ಕೆ ಆಗ್ತಿರಲ್ಲ ಅಂತ. ಒಂದು ವಾರದವರೆಗೂ ತುಂಬ ಹಿಂಸೆ ಇರುತ್ತೆ. ಕೆಲವ್ರಿಗೆ ಒಂದು 3 ದಿನಕ್ಕೆ ವಾಸಿ ಆದರೆ ಕೆಲವ್ರಿಗೆ ಒಂದು ವಾರದವರೆಗೂ ಆಗುತ್ತೆ. ಆಮೇಲೆ ಮೋಷನ್ ಬೇರೆ ಟೈಟ್ ಆಗಿರುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ಹುಡುಗಿಯನ್ನ ಅದು ಇದು ಅಂತ ಕೊಡ್ತಿರ್ತಾರಲ್ವ. ಸೊ ಹಂಗಿರುತ್ತೆ. ಆವಾಗ ಆ ಟೈಮ್ನಲ್ಲಿ ಯೋಚನೆ ಮಾಡಿ, ಮನೇಲಿ ಬಾತ್ರೂಮ್ ಇಲ್ಲ ಅಂದರೆ ಬ್ಲೀಡಿಂಗ್ ಆಗ್ತಿರುತ್ತೆ, ಸಿಂಚರ್ ಆಗಿರುತ್ತೆ, ಮೋಷನ್ ಟೈಟ್ ಆಗಿರುತ್ತೆ, ಹೊಲಕ್ಕೆ ಹೋಗಬೇಕು, ಹೋಗೋದಕ್ಕೂ ಆಗಲ್ಲ, ಹೋಗದೆ ಇರೋದಕ್ಕೂ ಆಗಲ್ಲ, ಆ ರೀತಿ ಪರಿಸ್ಥಿತಿ ಇರುತ್ತೆ. ನಿಜ ಆ ನರಕ ಯಾರಿಗೂ ಬೇಡ ಅನ್ನುವಷ್ಟು ನಾವು ಅನುಭವಿಸ್ಕೊಂಡೇ ಬಂದಿದ್ದೀವಿ. ಎಲ್ಲರೂ ಇಷ್ಟು ತಾಳ್ಮೆ ಹೇಗೆ ಬಂತು ನಿಮಗೆ, ಏನೇ ಕಷ್ಟ ಇದ್ದರೂ ಎದುರಿಸ್ತಿರ್ತೀರಲ್ಲ ಅಂತ ಹೇಳ್ತಿರ್ತಾರೆ. ಸೊ ನಾವು ಚಿಕ್ಕಂದಿನಿಂದ ಏನೇನು ಅನುಭವಿಸ್ಬೇಕೋ ಆ ಥರ ಕಷ್ಟ ಎಲ್ಲ ಅನುಭವಿಸ್ಕೊಂಡು ಬಂದಿದ್ದೀವಿ. ಸೊ ಈಗಲೂ ಸಹ ಏನೇ ಕಷ್ಟ ಇದ್ದರೂ ನನಗೆ ನಗದೇ ಇಷ್ಟ, ನಗ್ನಗ್ತಾ ಇರೋದೇ ಇಷ್ಟ. ಎಲ್ಲೋದ್ರೂ ನಗ್ತಾನೆ ಇರ್ತೀನಿ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಆ ನೋವನ್ನು ನಗುವಾಗಿ ಬದಲಾಯಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಹೊರಗಡೆ ಹೋದ್ರಂತೂ ನನಗೆ ಯಾವಾಗಲೂ ನಗುಮುಖ ಇರೋದೇ ಇಷ್ಟ. ಸೊ ಹೊರಗಡೆ ಎಲ್ಲ ನನ್ನ ಮನೆಯೊಳಗಿದ್ರೂ ಸಹ ಅಷ್ಟೇ, ನನಗೆ ನಗ್ನಾಗ್ತಾ ಇರೋದು ಇಷ್ಟ, ಹಾಗಾಗಿ ನಗ್ತಿರ್ತೀನಿ. ಫುಲ್ಲು ಶೆಕೆ ಇದೆ, ನಾನು ಲೈಟ್ ಬೇರೆ ಹಾಕ್ಕೊಂಡಿದ್ದೀನಿ, ಬೆಳಕು ಜಾಸ್ತಿ ಕಾಣಲ್ಲ ಅಂತ. ಅದಾದಮೇಲೆ ಹೇಳ್ತೀನಿ ನಾನು ನಿಮಗೆ, ಹೇಳ್ತಿದ್ದೆ ಕಾಟನ್ ಬಟ್ಟೆ ಕೊಡ್ತಿದ್ರಮ್ಮ ಅಂತ. ನಮಗೆ ಅದನ್ನು ವಾಶ್ ಮಾಡೋದಕ್ಕೂ ಕೂಡ ಆ ಸಮಯದಲ್ಲಿ ಆಗ್ತಿರಲ್ಲ. ಬಾಣಂತಿಯರಿಗೆ ಒಂದು ಹೇಳ್ತಿರೋದು, ನನ್ನ ಹತ್ತತ್ರ ಡೆಲಿವರಿ ಆದ ಸ್ವಲ್ಪ ದಿನದವರೆಗೆ ಹೇಳ್ತಿರೋದು. ಸೊ ಒಂದು ಬಿಸಿನೀರು ಹಾಕಿ ಒಂದು ಕಾಲಿನಲ್ಲಿ ನಾನು ಸ್ವಲ್ಪ ಒಸ್ಬಿಟ್ಟು ಬರ್ತಿದ್ವಿ ಅಷ್ಟೇ. ನಾವು ಅಷ್ಟು ಮಾಡದಿದ್ರೆ ನಮಗೆ ಪಾಪ ಅಮ್ಮನ ಕೈಲಿ ಮಾಡಿಸ್ಬೇಕಲ್ಲ ಅಂತ ನಾವು ಸ್ನಾನಕ್ಕೆ ಹೋದಾಗ ಬಿಸಿನೀರು ಹಾಕಿ ಆ ಬಟ್ಟೆಗಳನ್ನ ಕಾಲಲ್ಲಿ ಒಸ್ಬಿಟ್ಟು ಬರ್ತಿದ್ವಿ ಅಷ್ಟೇ. ಆ ಬಟ್ಟೆ ಎಲ್ಲ ಅಮ್ಮನೇ ಒಗಿತಿದ್ದಿದ್ದು. ಆಮೇಲೆ ಮಕ್ಕಳು ಹುಚ್ಚೆ ಬಟ್ಟೆ, ಕಕ್ಕದ ಬಟ್ಟೆ, ಅದೆಲ್ಲದ್ರ ಜೊತೆಗೆ ನಮ್ಮದು ಆ ಬಟ್ಟೆಗಳು ಕೂಡ ಅಮ್ಮನೇ ಒಗ್ದಿದ್ದಾಳೆ. ಆ ಟೈಮಲ್ಲಿ ನಮ್ಗೆ ಹೇಗಿರುತ್ತೆ ಅಂದರೆ ಹಾರ್ಮೋನ್ಸ್ ವೇರಿಯೇಷನ್ ಆಗ್ತಿರುತ್ತೆ. ಸೊ ಯಾವಾಗ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ಸಲ ಏನಾಯಿತು, ನಾನು ಹಾಲಲ್ಲಿ ಮಲಗಿದ್ದೆ, ರೂಮ್ ತುಂಬ ಚಿಕ್ಕದು ಅಂತ ಹೇಳಿ ಹಾಲಲ್ಲೇ ಬಾಣಂತನ ಮಾಡಿದ್ದು. ನಮಗೆ ಹಾಲಲ್ಲಿ ಓದೋರು ಬಂದವರೆಲ್ಲ ನೋಡೋಕೆ ಬರ್ತಾರಲ್ವ. ಸೊ ರೂಮ್ ಚಿಕ್ಕದು ಅಂತ ಹೇಳಿ ಹಾಲಲ್ಲೇ ಮಲಗಿಸಿದ್ದು. ಹಾಲಲ್ಲಿ ಮಲಗಿರುವಾಗ ಏನಾಯಿತು, ನನಗೆ ಸಡನ್ನಾಗಿ ಓವರ್ಫ್ಲೋ ಆದಂಗೆ ಆಯಿತು. ಸೊ ನಾನು ಅಲ್ಲಿಂದ ಎದ್ದು ಬಸ್ಲು ಮನೆಗೆ ಹೋಗುವಷ್ಟರಲ್ಲಿ ಫುಲ್ ನೆಲದ ಮೇಲೆಲ್ಲ ಆಯಿತು. ನಮ್ಮಮ್ಮ ಪಾಪ ಏನೂ ಅಸಹ್ಯ ಮಾಡ್ಕೊಳ್ದೆ ಯಾವುದೋ ಒಂದು ಬಟ್ಟೆ ತೊಗೊಂಡು ಒಂದು ಕಡೆಯಿಂದ ಒರೆಸ್ಕೊಂಡು ಬರ್ತಾಯಿದ್ದಾರೆ. ಕೈ ಗ್ಲೌಸ್ ಇಲ್ಲ, ಕೈ ಗ್ಲೌಸ್ ಹಾಕ್ಕೊಂಡಿಲ್ಲ.
ಹೇಳ್ತಿರೋದು. ಕೈ ಗ್ಲೌಸ್ ಹಾಕ್ಕೊಂಡಿಲ್ಲ. ಅದನ್ನೆಲ್ಲ ಒರೆಸ್ಕೊಂಡು ಬರ್ತಿದ್ದಾರೆ. ನಾನು ಬತ್ಲು ಮನೆಯಿಂದ ಹೊರಗಡೆ ಬರುವಷ್ಟರಲ್ಲಿ ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಯೋಚನೆ ಮಾಡಿ, ತಾಯಿ ಬಿಟ್ಟು ಈ ಕೆಲಸಗಳನ್ನ ಬೇರೆಯವ್ರು ಮಾಡೋದಕ್ಕೆ ಸಾಧ್ಯನಾ ಅಂತ. ಒಂದು ಹೆಣ್ಮಗುವಿನ ಬದುಕಲ್ಲಿ ತಾಯಿ ಪಾತ್ರ ಎಷ್ಟು ಮುಖ್ಯ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ತಾಯಿ ಆದವಳು ಮಾತ್ರ ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ. ತಂದೆ ತಂದು ಕೊಡ್ಬೋದು, ನೀವೇನು ಕೇಳ್ತೀರಾ ಪ್ರತಿಯೊಂದು ತಂದು ಕೊಡ್ಬೋದು. ಆದರೆ ಈ ರೀತಿ ಕೆಲಸಗಳನ್ನ ಮಾಡೋದು ತಾಯಿ ಮಾತ್ರ. ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ ಈ ವಿಚಾರಗಳನ್ನ ಹೇಳಿದೆ ಅಂದರೆ, ನಾವು ವಯಸ್ಸಾದಂತೆ ನಮ್ಮ ಅಪ್ಪ ಅಮ್ಮಂಗೆ ಬೈಯೋದಾಗಿರ್ಬೋದು, ಅವ್ರು ಏನಾದರೂ ತಪ್ಪು ಮಾಡಿದಾಗ ಸಡನ್ನಾಗಿ ನಾವು ರೈಸ್ ಆಗೋದಿರ್ಬೋದು, ಅದೆಲ್ಲ ಮಾಡ್ತಿರ್ತೀವಿ. ಸೊ ಕೊನೆಗಾಲದಲ್ಲಿ ಅವ್ರಿಗೆ ಒಂದು ಹುಷಾರು ತಪ್ಬೋದು, ಅಥವಾ ಅವ್ರ ಕೈಲಿ ಏನೋ ಮಾಡೋದಕ್ಕಾಗದೇ ಇರಬಹುದು. ಆವಾಗ ನಾವು ಅಸಹ್ಯ ಮಾಡಿಕೊಳ್ದೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ನಮ್ಮಪ್ಪ ಕೂಡ ಆಸ್ಪತ್ರೆಯಲ್ಲಿದ್ದಾಗ ನಾವು ಕೂಡ ಮಾಡಿದ್ದೀನಿ. ನಮ್ಮಪ್ಪ ಇದ್ದಿದ್ರೆ, ಅವರು ಹಾಗೇ ಇದ್ದರು ನಮ್ಮ ಮನೆಗೆ ಕರ್ಕೊಂಡು ಬಂದು ನಾನು ನೋಡ್ಕೋಬೇಕು ಅನ್ನುವಷ್ಟು ಇತ್ತು ನನ್ನ ಮನಸ್ಸಲ್ಲಿ. ಸೊ ಆ ಟೈಮಲ್ಲಿ ಪ್ಯಾಡೆಲ್ಲ ಚೇಂಜ್ ಮಾಡಿದ್ದೀವಿ. ನಮ್ಮಪ್ಪ ಕೊನೆ ಟೈಮ್ನಲ್ಲಿ ಆಸ್ಪತ್ರೆ ಐಸಿಯುನಲ್ಲೇ ಇದ್ದಿದ್ದು. ಸೊ ಅವಾಗೆಲ್ಲ ಯೂರಿನ್ ಪಾಸ್ ಮಾಡೋಕ್ಕೆಲ್ಲ ಇದ್ದೋಗ್ತಿರ್ಲಿಲ್ಲ. ಸೊ ಅವರು ಮಾಡಿಕೊಟ್ರೆ ಅವಾಗೆಲ್ಲ ಕ್ಯಾನ್ ಕೊಡ್ತಿದ್ರು. ಆ ಕ್ಯಾನಲ್ಲಿ ಮಾಡಿಕೊಟ್ರೆ ನಾನು ತೊಗೊಂಡೋಗಿ ಬಾತ್ರೂಮ್ಗೆಲ್ಲ ಹಾಕ್ತಿದ್ದೆ. ಇನ್ನೂ ಒಂದಷ್ಟು ವರ್ಷ ಇದ್ದಿದ್ರು ನಮ್ಮಪ್ಪನ ನಾನು ನೋಡ್ಕೋತಿದ್ದೆ ಅನ್ನುವಂಥ ಮನಸ್ಸಿತ್ತು. ಆದರೆ ನಮ್ಮಪ್ಪನ ದೇವ್ರು ಬೇಗ ಕಿತ್ಕೊಂಡ್ಬಿಟ್ಟ. ಅಂದರೆ ಯಾರಿಗೂ ಪಾಪ ನಮ್ಮಮ್ಮಂಗೆ ತುಂಬ ಹಿಂಸೆ ಆಗೋದು, ಅವ್ರಿಗೂ ಹುಷಾರಿರಲಿಲ್ಲ. ಸೊ ನಮ್ಮಮ್ಮನೇ ಹೋಗಿ ಆಸ್ಪತ್ರೆಯಲ್ಲಿದ್ದರು. ಫಸ್ಟು ಸುಮಾರು ಅಂದರೆ ಒಂದು 7-8 ಸಲ ನಾನು ನಮ್ಮಪ್ಪನ ಅಡ್ಮಿಟ್ ಮಾಡ್ಕೊಂಡು ಆಸ್ಪತ್ರೆಯಲ್ಲಿದ್ದೀನಿ. ಪ್ರತಿ ಸಲ ನಾನೇ ಇರ್ತಿದ್ದೆ. ಪ್ರತಿ ಸಲ ನಾನು ಹುಷಾರು ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ದೆ ಮನೆಗೆ. ಆದರೆ ಲಾಸ್ಟ್ ಟೈಮಲ್ಲಿ ಏನಾಯಿತು, ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾದರು. ಅವ್ರನ್ನ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಹಿಂಸೆ ಆಯಿತು. ನಮ್ಮಪ್ಪ ಆಮೇಲೆ ಟ್ಯೂಷನ್, ನಂಗೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಹಿಂಸೆ ಆಯಿತು. ಟ್ಯೂಷನ್ ಬಿಟ್ಟು ನಾನು ಹೋದರೆ ಟ್ಯೂಷನ್ ಮಕ್ಕಳೆಲ್ಲ ಬೇರೆ ಕಡೆ ಹೋಗಿಬಿಡ್ತಾರೆ ಅಂತ ಹೇಳಿ ಟ್ಯೂಷನ್ಗೋಸ್ಕರನೇ ನಮ್ಮಪ್ಪನ ಹತ್ರ ಉಳ್ಕೊಳ್ಳಿಲ್ಲ. ನಮ್ಮಮ್ಮನೇ ಇದ್ದರು. ನಾನು ಹೋದಾಗೆಲ್ಲ ಹೇಳೋದು, ನಿಮ್ಮಮ್ಮ ಬೇಡ ಕಣವ, ನೀನಿರವ ಅಂತ ನನಗೆ ಹಿಂಸೆ ಕೊಡೋದು ನಮ್ಮಪ್ಪ. ಆದರೆ ಅದು ಏನಾಯಿತು ಅಂತ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನನ್ನ ಅಪ್ಪನ ಜೊತೆ ಇರದೆ ವಾಪಸ್ ಮನೆಗೆ ಬಂದೆ. ಸೊ ಕೊನೆ ನಾನು ಇಲ್ಲದೆ ಇರೋದಕ್ಕೋ ಅಥವಾ ಏನು ಅಂತ ಗೊತ್ತಿಲ್ಲ, ಲಾಸ್ಟ್ ನಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಬರೋದಕ್ಕಾಗಲೇ ಇಲ್ಲ. ನಮ್ಮ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಅಂದರೆ ನಾವು ಕಾಲೇಜ್ಗೆ ಹೋಗುವಾಗ ಅಥವಾ ಸ್ಕೂಲ್ಗೆ ಹೋಗುವಾಗ ಹೇಗಿತ್ತಂದರೆ, ನಮ್ಮಪ್ಪ ದುಡ್ಡು ಕೊಡೋರು ಅಮ್ಮನ ಕೈಗೆ. ಒಂದಷ್ಟು ದುಡ್ಡು ಕೊಡೋರು, ಚೆನ್ನಾಗಿರೋ ಬಟ್ಟೆ ತೊಗೊಂಬ ಮಕ್ಕಳಿಗೆ ಅಂತ. ನಮ್ಮಮ್ಮ ಉಳಿಸ್ಬೇಕಲ್ಲ, ಅದಕ್ಕೆ ಸುಮಾರಾಗಿರೋದು 1,000 ಕೊಟ್ಟಿದ್ರೆ ನಮ್ಮಮ್ಮ ಒಂದು 400-500 ರೂಪಾಯಿ, ಅಂದರೆ ಅವಾಗ ಅಷ್ಟಕ್ಕೆ ಸುಮಾರಾಗಿರೋ ಬಟ್ಟೆ ಬರ್ತಿತ್ತು. ಸುಮಾರಾಗಿರೋ ಬಟ್ಟೆ ತೊಗೊಳೋರು. ಈ ರೋಡ್ ಸೈಡಲ್ಲಿರೋ ಸಿಗುತ್ತಲ್ವ, ಆ ಥರದ್ದು ಇನ್ನರ್ ವೇರ್ಸ್ ಎಲ್ಲ ತೊಗೊಳೋರು. ಸೊ ನಾವು ಹೇಗಿದ್ವಿ ಅಂದರೆ, ನಮ್ಮ ಮೆಂಟಾಲಿಟಿ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಮುಂದೆ ಅಸಹ್ಯವಾಗಿ ಕಾಣಿಸ್ತಿದೆಯೇನೋ ಅಂತ ಅಂದ್ಕೊಂಡು ವೇಲ್ ಮುಚ್ಕೊಂಡು ಸರಿ ಮಾಡ್ಕೊತಿದ್ವಿ. ಅಲ್ಲ, ನಾವು 90s ಕಿಡ್ಸ್ ಹಾಗೆ ಇದ್ದಿದ್ದು. ನೀವು ನೋಡ್ತಿರೋ 90s ಕಿಡ್ಸ್ ಆಗಿದ್ರೆ ಅದು ನಿಮಗೆ ಅನುಭವಕ್ಕಿರುತ್ತೆ. ಸೊ ಅವರು ಒಂದು ಒಳ್ಳೆ ಬಟ್ಟೆನೂ ಇರಲಿಲ್ಲ, ಒಳ್ಳೆ ಕ್ವಾಲಿಟಿ ಬಟ್ಟೆನೂ ಇರಲಿಲ್ಲ, ಒಳ್ಳೆ ಕ್ವಾಲಿಟಿ ಇನ್ನರ್ ವೇರ್ಸು ಕೊಡಿಸ್ತಿಲ್ಲ. ಒಂದು 100 ರೂಪಾಯಿಗೆ 5 ಬರುತ್ತಲ್ಲ, ಸೊ ಆ ಥರದ್ದು ಕೊಡಿಸೋರು. ನಾನು ಬಸ್ಸಲ್ಲಿ ಕಾಲೇಜ್ಗೆ ಓಡಾಡ್ತಿದ್ದಿದ್ದು. ಸೊ ಬಸ್ಸಲ್ಲಿ ಓಡಾಡುವಾಗ ನಮ್ಗೆ ಏನು ಅನ್ಸೋದು, ಮುಂದೆ ಅಸಹ್ಯವಾಗಿ ಕಾಣಿಸ್ತಿದ್ದೀನಿ, ನಾನು ನಿಜ ವೇಲ ಹೀಗೆ ಇಟ್ಕೊಂಡು ಸರಿ ಮಾಡ್ಕೊತಿದ್ದಿದ್ದು. ಸೊ ವೇಲಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊತಿದ್ದಿದ್ದು. ಆದರೆ ಇವಾಗ ನಾವೆಷ್ಟು ಅಪ್ಡೇಟ್ ಆಗಿದ್ದೀವಿ ಅಂದರೆ, ನಮ್ಮ ಮಕ್ಕಳಿಗೆ ವೇಲ್ ಇಲ್ಲದಿದ್ರೂ ಸಹ ಓಡಾಡಬಹುದು ಅನ್ನುವಷ್ಟು ಕಾನ್ಫಿಡೆನ್ಸನ್ನು ತಂದಿದ್ದೀವಿ. ಅಂದರೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಕೊಡಿಸ್ತೀವಿ, ಒಳ್ಳೊಳ್ಳೆ ಇನ್ನರ್ ವೇರ್ಸ್ ಕೊಡಿಸ್ತೀವಿ. ಒಟ್ಟಿನಲ್ಲಿ ಸಮಾಜದ ಮುಂದೆ ಧೈರ್ಯವಾಗಿ ಓಡಾಡುವಷ್ಟು ನಾವು ಮಾಡಿದ್ದೀವಿ. ನಾವು ಕೂಡ ಅಷ್ಟೇ ಅಪ್ಡೇಟ್ ಆಗಿದ್ದೀವಿ. ಈಗಿನ ಕಾಲಕ್ಕೆ ತಕ್ಕ ಹಾಗೆ ನಾವು ಕೂಡ ಅಪ್ಡೇಟ್ ಆಗಿದ್ದೀವಿ. ಆದರೆ ಮಕ್ಕಳಿಗೆ ನಾವು ಹೇಗೆ ಸಮಾಜದಲ್ಲಿ ಧೈರ್ಯವಾಗಿರಬೇಕು ಅಥವಾ ಹೇಗೆ ನೀವು ನಡ್ಕೋಬೇಕು ಅನ್ನೋದನ್ನು ಹೇಳ್ತಿದ್ದೀವಿ ಹೊರತು, ಹಿರಿಯರ ಜೊತೆ ಹೇಗೆ ಪ್ರೀತಿಯಿಂದ ಇರಬೇಕು, ಹೇಗೆ ಸಹಾಯ ಮಾಡಬೇಕು ಅವ್ರಿಗೆ ಅನ್ನೋದನ್ನು ಹೇಳ್ಕೊಡ್ತಿಲ್ಲ. ನೀವು ನೋಡಿ, ಆಲ್ಮೋಸ್ಟ್ ಈಗಿನ ಮಕ್ಕಳನ್ನೆಲ್ಲ ನೋಡಿ, ನಾನು ನಿಮಗೆ ಒಂದು ಸಾರಿಮಾ ಅಂತ ಒಂದು ಕತೆ ಹೇಳಿದೆ. ಆ ಕತೆ ಈಗಿನ ಜನ್ರೇಷನ್ಗೆ ತಕ್ಕಂಗೆ ಇರೋದು. ಆ ಕತೆ ಬೇಕಿದ್ರೆ ಮತ್ತೊಂದು ಸಲ ನೋಡಿ, ಅಥವಾ ನೋಡದೇ ಇರೋರು ನೋಡಿ. ನಾನು ಮತ್ತೆ ಬೇರೆ ಬೇರೆ ಕತೆಗಳನ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಹೇಳಿದ್ನಲ್ಲ, ನನಗೆ ಲಲಿತಾ ಸಿಸ್ಟರ್ ಕೇಳಿದ್ರಿ, ನಾವು ಇವಾಗ ಈ ಸೊಸೈಟಿನಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳಿ ಅಂತ. ಖಂಡಿತ ಹೇಳ್ತೀನಿ, ಹೇಗಿರಬೇಕು ಅನ್ನೋದನ್ನು ಹೇಳ್ತೀನಿ. ಮತ್ತು ಉಳಿತಾಯ ಮಾಡೋದು ಹೇಗೆ ಅನ್ನೋದನ್ನು ಹೇಳಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ, ಅದು ಕೂಡ ಹೇಳ್ತೀನಿ. ನಾನು ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ನನಗೇನು ಅನ್ನಿಸ್ತು ಅನ್ನೋದನ್ನು
ಹೇಳ್ತಾ ಇದ್ದೀನಿ. ಅದನ್ನ ಅಳವಡಿಸ್ಕೊಳ್ಳೋದು ಬಿಡೋದು ಅದು ನಿಮಗೆ ಸೇರಿದ್ದು. ಮಕ್ಕಳಿಗೆ ದಯವಿಟ್ಟು ಹಿರಿಯರನ್ನ ಗೌರವಿಸೋದು ಮತ್ತು ಪ್ರೀತಿಯಿಂದ ಇರೋದು. ಹಿರಿಯರಂದರೆ ನಾವು ಕೂಡ ಆಗ್ತೀವಿ, ತಂದೆ ತಾಯಿ, ಅಜ್ಜಿ ತಾತ, ಚಿಕ್ಕಪ್ಪ ಚಿಕ್ಕಮ್ಮ ಯಾರಾದರೂ ಆಗಿರಬಹುದು. ನಮ್ಗೆ ಎಷ್ಟೇ ದ್ವೇಷ ಇರ್ಬೋದು ಯಾರನ್ನು ಕಂಡ್ರು, ಮಕ್ಕಳ ಮುಂದೆ ಅದನ್ನು ನಾವು ತೋರಿಸ್ಬಾರ್ದು. ತೋರಿಸ್ದಾಗ ಏನಾಗುತ್ತೆ, ಇಲ್ಲ ನಾವು ಕೂಡ ಅವ್ರನ್ನ ದ್ವೇಷ ಮಾಡಬೇಕು, ಯಾರ ಜೊತೆಗೂ ಅವ್ರನ್ನ ದ್ವೇಷ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬಂದಾಗ ಅವರು ಕೂಡ ಒಬ್ರು ಶತ್ರುನೇ ಆಗಿರ್ತಾರೆ. ಅದು ಪ್ರೀತಿಗಿಂತ ಹೆಚ್ಚಾಗಿ ದ್ವೇಷದ ಭಾವನೆನೇ ಅವ್ರ ಮನಸ್ಸಲ್ಲಿ ತುಂಬಿಕೊಳ್ಳುತ್ತೆ. ಹಾಗೆ ಹೇಳ್ತಾ ಇದ್ದೀನಿ, ಹೇಗೆ ಚೆನ್ನಾಗಿ ಓದಬೇಕು, ಧೈರ್ಯವಾಗಿರಬೇಕು, ನೀವು ಹೀಗಿರಬೇಕು ಹಾಗಿರ್ಬೇಕಂತ ಹೇಳ್ಕೊಡ್ತೀವೋ ಅದ್ರ ಜೊತೆಗೆ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಅನ್ನೋದನ್ನು ಹೇಳ್ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ಅಲ್ಲ, ತಾಯಂದಿರ ದಿನ ಅಂತಲೇ ತಾಯಂದಿರನ್ನ ಪ್ರೀತಿಸ್ಬೇಕಂತ ಏನಿಲ್ಲ, ಆದರೆ ತಾಯಿಗೋಸ್ಕರ ವಿಶೇಷವಾಗಿ ಒಂದು ದಿನ ಇದೆ ಅಂತ ಹೇಳಿದ್ರೆ ಯಾಕೆ ಅದನ್ನು ನಾವು ಉಪಯೋಗಿಸ್ಕೋಬಾರ್ದು, ಯಾಕಂದ್ರೆ ಆ ದಿನದಂದು ನಾವು ಏನಾದರೂ ವಿಚಾರಗಳನ್ನ ಎಲ್ಲರಿಗೂ ಹೇಳಬಾರ್ದು ಅಂತ ನನಗನ್ನಿಸ್ತು. ಹಾಗಾಗಿ ನಾನು ತಾಯಂದಿರ ದಿನವೇ ಹೇಳಬೇಕು ಈ ಮಾತುಗಳನ್ನ ಅಂತ ಅಂದ್ಕೊಂಡಿದ್ದೆ, ಆದರೆ ಅವತ್ತು ಹೇಳೋದಕ್ಕೆ ನನಗೆ ಆಗಲಿಲ್ಲ. ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನನ್ನ ಮಾತಿಂದ ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಇದೆಲ್ಲ ಸತ್ಯ, ಸತ್ಯವಾಗಿ ನಡೆದಿರೋ ಘಟನೆಗಳು. ಅನುಭವಕ್ಕಿಂತ ದೊಡ್ಡ ಪಾಠ ಇಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲ ಅನುಭವಗಳು ಆದಮೇಲೆ ನಂಗೆ ಸ್ವಲ್ಪ ಲೈಫಲ್ಲಿ ಹೇಗಿರಬೇಕು ಅನ್ನೋದು ಕಲ್ತ್ಕೊಂಡಿದ್ದೀನಿ. ನಾನು ಇವಾಗಲೂ ಕಲಿತಾ ಇದ್ದೀನಿ. ಇವಾಗಲೂ ಕೆಲವ್ರನ್ನ ನೋಡಿದಾಗ ಜನ ಈಗಲೂ ಈ ಥರ ಎಲ್ಲ ಇದ್ದಾರಾ ಅಂತ ಅನಿಸುತ್ತೆ. ನಾನು ಇತ್ತೀಚೆಗೆ ಕೆಲವ್ರನ್ನ ನೋಡಿದೆ, ಹೆಣ್ಮಕ್ಳು ಮಧ್ಯ ದ್ವೇಷ ಅಲ್ಲ, ಅದೊಂಥರ ಹೆಲ್ದಿ ಕಾಂಪಿಟೇಷನ್. ಏನಂತ ಅಂದರೆ ಅವ್ರೇನೋ ಒಡವೆ ಮಾಡಿಸ್ಕೊಂಡು ಅಲ್ಲ, ಅಥವಾ ಅವ್ರೇನೋ ಒಂದು ಒಳ್ಳೆ ಬಟ್ಟೆ ತೊಗೊಂಡಿದ್ದಾರೆ ಅಂದರೆ ಮತ್ತೆ ಇನ್ಯಾವುದೋ ಹೆಣ್ಮಗುಗೆ ಇಷ್ಟ ಆಗುತ್ತೆ, ನಾನು ಆ ಥರ ತೊಗೋಬೇಕು, ನಾನು ಆ ಥರ ಮಾಡಬೇಕು ಅನ್ನೋದು ಇಷ್ಟ ಆಗುತ್ತೆ. ಅದು ಹೆಣ್ಮಕ್ಳು ನಡುವೆ ಅಸೂಯೆ ಬರೋದು ಅದೆಲ್ಲ ಸಾಮಾನ್ಯ. ಆದರೆ ಇತ್ತೀಚೆಗೆ ನಾನು ಕೆಲವ್ರನ್ನ ನೋಡಿದೆ, ಸ್ನೇಹ ಅಂತ ಹೇಳಿದ್ರೆ ಗಂಡು ಮಕ್ಕಳು ನಡುವೆ ತುಂಬ ಚೆನ್ನಾಗಿರುತ್ತೆ, ಅವರು ತುಂಬ ಅನ್ಯೋನ್ಯವಾಗಿರ್ತಾರೆ, ಅವ್ರು ತುಂಬ ಗಟ್ಟಿಯಾಗಿರುತ್ತೆ ಅವ್ರ ಸ್ನೇಹ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಈಗ ಹೇಳ್ತಿದ್ದೀನಲ್ವ, ಕೆಲವ್ರನ್ನ ನೋಡಿದಾಗ ಫ್ರೆಂಡ್ಶಿಪ್ ಅಂದರೆ ಇಷ್ಟೊಂದು ಒಳ್ಳೊಳಗಡೆ ಈ ಥರ ಎಲ್ಲ ಇರುತ್ತಾ ಅಂತ ಅನ್ನಿಸ್ತು. ಸೊ ಅದೇ ಹೇಳ್ತಾ ಇಲ್ವಾ, ಅನುಭವ ಆದಂಗೆ ಯಾರ್ಯಾರು ಹೇಗೆ ಅಂತ ತಿಳ್ಕೊತಾ ಇದ್ದೀನಿ. ನನಗೂ ಕೂಡ ಇನ್ನೂ ಕಲಿತಾ ಇದ್ದೀನಿ, ಇನ್ನು ನಾನು ಕೂಡ ಕಲಿಯೋದು ತುಂಬ ಇದೆ. ನಾವೇನು ಕಲಿತೀವಿ ಅಥವಾ ನಾವೇನು ತಿಳ್ಕೊತೀವಿ ಅದನ್ನು ಸಮಾಜಕ್ಕೆ ಹೇಳಬೇಕು ಅನ್ನೋದು ನನ್ನ ಭಾವನೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗಂತ ಎಲ್ಲನೂ ದ್ವೇಷ ಮಾಡಬೇಕಂತ ಅಲ್ಲ, ಎಲ್ಲನೂ ಪ್ರೀತಿಯಿಂದ ಬದಲಾಯಿಸ್ಕೋಬೇಕು, ಯಾರನ್ನು ದ್ವೇಷದಿಂದ ಬದಲಾಯಿಸೋದಕ್ಕಾಗಲ್ಲ. ಸೊ ಪ್ರೀತಿ ಮಾತುಗಳಿಂದ ಬದಲಾಯಿಸಬಹುದು ಅಂತ ಅಂದ್ಕೊಳ್ತೀನಿ. ಎಲ್ಲರನ್ನೂ ಬದಲಾಯಿಸೋದು ಆಗಲ್ಲ, ಅಟ್ಲೀಸ್ಟ್ ಒಬ್ಬರು ಇಬ್ಬರನ್ನಾದರೂ ಬದಲಾಯಿಸಿದ್ರೆ ಆ ಒಬ್ಬರು ಮತ್ತಷ್ಟು ಒಬ್ಬರಿಬ್ಬರನ್ನ ಬದಲಾಯಿಸ್ತಾ ಹೋದರೆ ಸಮಾಜ ಸ್ವಲ್ಪ ಆದರೂ ಪ್ರೀತಿಯಿಂದ ಕೂಡಿರುತ್ತೆ ಅನ್ನೋದು ನನ್ನ ಭಾವನೆ. ನಾನಿದು 2 ವಿಷಯ ನಮ್ಮ ಅಮ್ಮನ ಬಗ್ಗೆ ಹೇಳಬೇಕು, ನನ್ನ ಅನುಭವವನ್ನು ಹೇಳಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಅದನ್ನು ಹೇಳಿದ್ದೀನಿ. ಅದಾದಮೇಲೆ ಲೈಫಲ್ಲಿ ಏನೇನು ಜಾಗಕ್ಕೆ ಹೋದರೆ, ಅಂದರೆ ಯಾವ್ಯಾವ ಜಾಗಕ್ಕೆ ಹೋದರೆ ನಮಗೆ ಲೈಫಲ್ಲಿ ಇನ್ನೂ ಧೈರ್ಯ ಬರುತ್ತೆ ಬದುಕೋದಕ್ಕೆ ಅನ್ನೋದನ್ನು ಹೇಳಬೇಕು. ನಾನು ಯಾವ್ಯಾವ ಜಾಗ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳ್ತೀನಿ. ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ. ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.